ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಶ್ನೆಯು ಸಹಿತ ಎಕ್ಸಾಮ್ನಲ್ಲಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆಯಾಗಿದೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಯಾವ ರೀತಿ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆಯೋ ಅದೇ ರೀತಿ ಸಮ್ಮಿಶ್ರ ಸರ್ಕಾರದ ಗುಣಗಳ ಬಗ್ಗೆ ಸಹಿತ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರದ ಗುಣಗಳಲ್ಲಿ ಮೊದಲನೇ ಗುಣ ನಾವು ನೋಡುವುದಾದರೆ, ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗವಹಿಸುವುದರಿಂದ. ಆಡಳಿತದಲ್ಲಿ ಚಿಕ್ಕ ಮತ್ತು ಅಂದರೆ ಸಣ್ಣ ಪುಟ್ಟ ಪಕ್ಷಗಳೇನಿದಾವಲ್ಲ, ಈ ಸಣ್ಣ ಪುಟ್ಟ ಪಕ್ಷಗಳಾಗಿರಬಹುದು ಮತ್ತು ದೊಡ್ಡ ಪಕ್ಷಗಳು ಭಾಗವಹಿಸುವುದರಿಂದ ಒಟ್ಟಾರೆಯಾಗಿ ಜನತೆಯನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದರೆ, ಇವತ್ತು ಸಮ್ಮಿಶ್ರ ಸರ್ಕಾರ ಅಂದರೆ ಒಂದೇ ಪಕ್ಷದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಸರ್ಕಾರ, ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ನೇಹಿತರೆ, 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತವೆ. ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ದೊಡ್ಡ ರಾಷ್ಟ್ರೀಯ ಪಕ್ಷಗಳೇನಿದಾವಲ್ಲ, ಆ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತಾರೆ. ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತಾರೆ ಸ್ನೇಹಿತರೆ. ಇವತ್ತು ಕೇಂದ್ರದೊಳಗೆ 2024ರಲ್ಲಿ ಏನಪ್ಪ ಅಂದ್ರೆ ನಮ್ಮ ಲೋಕಸಭೆ ಚುನಾವಣೆ ನಡೀತು. ಈ ಲೋಕಸಭಾ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಒದಗಿಸಿಕೊಡಲಿಲ್ಲ ಸ್ನೇಹಿತರೆ. ಆ ಸಂದರ್ಭದಲ್ಲಿ BJP ಪಾರ್ಟಿ ಏನೈತಲ್ಲ, ಈ BJP ಪಾರ್ಟಿ TDP ಆಗಿರಬಹುದು ಮತ್ತು JDU ಆಗಿರ್ಬೋದು, TDP ಆಗಿರ್ಬೋದು ಮತ್ತು JDU ಆಗಿರ್ಬೋದು, ಅಥವಾ ಇನ್ನಿತರೆ NDA ಪಕ್ಷಗಳೇನಿದಾವಲ್ಲ, ಈ NDA ಪಕ್ಷದ ಮೈತ್ರಿಕೂಟದ ಅಂದರೆ NDA ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಈ ಆಡಳಿತದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ದೊಡ್ಡ ಪಕ್ಷಗಳು ಭಾಗವಹಿಸುವುದರಿಂದ ಒಟ್ಟಾರೆಯಾಗಿ ಏನಪ್ಪ ಅಂದರೆ ಜನತೆಯನ್ನು ಪ್ರತಿನಿಧಿಸುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪ್ರಾದೇಶಿಕ ಅಸಮಾನತೆ ಏನೈತಲ್ಲ, ಈ ಪ್ರಾದೇಶಿಕ ಅಸಮಾನತೆಯನ್ನು ಸಹಿತ ಕಡಿಮೆ ಮಾಡಬಹುದು ಸ್ನೇಹಿತರೆ. ಯಾವ ಅಸಮಾನತೆ ಕಡಿಮೆ ಮಾಡಬಹುದಪ್ಪ ಅಂದರೆ ಪ್ರಾದೇಶಿಕ ಅಸಮಾನತೆ ಏನೈತಲ್ಲ, ಈ ಪ್ರಾದೇಶಿಕ ಅಸಮಾನತೆ ಕಡಿಮೆ ಮಾಡಬಹುದು. ಸಮ್ಮಿಶ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡುವುದರಿಂದ ರಾಷ್ಟ್ರದೊಳಗಿರ್ತಕ್ಕಂಥ ಪ್ರಾದೇಶಿಕ ಅಸಮಾನತೆ ಏನೈತಲ್ಲ, ಈ ಪ್ರಾದೇಶಿಕ ಅಸಮಾನತೆಯು ಸಹಿತ ಸಮ್ಮಿಶ್ರ ಸರ್ಕಾರದಲ್ಲಿ ಕಡಿಮೆ ಮಾಡಬಹುದು ಸ್ನೇಹಿತರೆ. ಯಾಕಪ್ಪ ಅಂದರೆ ಇವತ್ತು ರಾಷ್ಟ್ರೀಯ ಪಕ್ಷ ಯಾವ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿರ್ತೈತಿ? ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿರುವುದರಿಂದ ಅಲ್ಲಿ ಪ್ರಾದೇಶಿಕ ಅಸಮಾನತೆ ಏನೈತಲ್ಲ ಅದನ್ನು ಕಡಿಮೆ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲ ಐತೆ ನೋಡಿ, ಪ್ರಾದೇಶಿಕ ಪಕ್ಷಗಳು ಭಾಗವಹಿಸುವುದರಿಂದ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಇಲ್ಲೇನಪ್ಪ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಪಕ್ಷಗಳು, ಈಗ ಉದಾಹರಣೆಗೆ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಂಡು ನೋಡ್ರಿ, ಅಲ್ಲಿ ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡ್ಯಾರ. ಇನ್ನು 1989ರೊಳಗೆ VP ಸಿಂಗ್ ಸರ್ಕಾರ ಅಂದ್ರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಸರ್ಕಾರವನ್ನು ತೆಗೆದುಕೊಂಡು ನೋಡಿದರೆ ಅಲ್ಲಿ ಸಹಿತ ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1996ರೊಳಗೆ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿತ 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿತ
ಆವಾಗೂ ಸಹಿತ ಏನಪ್ಪ ಅಂದರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಲಾಗಿದೆ. ಇನ್ನು 1998ರಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಐತಿ ಸ್ನೇಹಿತರೆ. ಇವತ್ತು ಡಿಸೆಂಬರ್ 25 ಏನೈತಲ್ಲ, ಈ ಡಿಸೆಂಬರ್ 25 ಇವತ್ತು ಯಾರ ಜನ್ಮದಿನಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಶನ್ ಜೈ ವಿಜ್ಞಾನ್ ಅಂತ ಘೋಷಣೆ ಮಾಡಿಕೊಂಡ್ರು. ಜೈ ಜವಾನ್ ಜೈ ಕಿಶನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆಯಾದರೆ, ಜೈ ಜವಾನ್ ಜೈ ಕಿಶನ್ ಜೈ ವಿಜ್ಞಾನ್ ಯಾರ ಘೋಷಣೆಯಾಗಿದೆ? ಅಟಲ್ ಬಿಹಾರಿ ವಾಜಪೇಯಿ. ಅಜಾತು ಶತ್ರು ಅಂತ ಕರಿತೇವೆ ನಾವು, ಅಜಾತು ಶತ್ರು ಎಂದು ಕರೆಯಲಾಗಿದೆ. 1998ರಲ್ಲಿ ಸಹಿತ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ರಚನೆ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಯಾರ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಲಾಗಿದೆ? ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು. ನೆಕ್ಸ್ಟ್ 2004ರಲ್ಲಿ ಮನಮೋಹನ್ ಸಿಂಗ್ ರವರೇನು ಪ್ರಧಾನಮಂತ್ರಿ ಆದ್ರಲ್ಲ, ಆ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿತ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿದ್ರು. ಇನ್ನು 2024ರಲ್ಲಿ ನರೇಂದ್ರ ಮೋದಿ ಅವರೇನಿದಾರಲ್ಲ, ಈ ನರೇಂದ್ರ ಮೋದಿ ಅವರು ಸಹಿತ ಸರ್ಕಾರ ರಚನೆ ಮಾಡಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಈ ಪ್ರಾದೇಶಿಕ ಪಕ್ಷಗಳು ಎಲ್ಲಿಯವರೆಗೆ ಸರ್ಕಾರದ ಮುಖ್ಯಸ್ಥರಿಗೆ ಬೆಂಬಲವನ್ನು ಸೂಚಿಸಿರುತ್ತಾರೋ ಅಲ್ಲಿಯವರೆಗೆ ಸರ್ಕಾರ ಅಸ್ತಿತ್ವದಲ್ಲಿ ಇರ್ತೈತಿ. ಒಂದು ವೇಳೆ ಆ ಪ್ರಾದೇಶಿಕ ಪಕ್ಷಗಳೇನಪ್ಪ ಅಂದ್ರೆ ತೆಗೆದುಕೊಂಡು ಬಿಟ್ರಪ್ಪ ಅಂದ್ರೆ ಸರ್ಕಾರ ಉರುಳಿ ಬಿಡ್ತೈತಿ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರು ಏನಿದಾರಲ್ಲ, ಆ ಪ್ರಾದೇಶಿಕ ರಾಜ್ಯಕ್ಕೆ ಕೊಡಬೇಕು. ಈಗ ಉದಾಹರಣೆಗೆ 2024 ನರೇಂದ್ರ ಮೋದಿ ಅವರು ಏನು ಮಾಡ್ಕೊಂಡಾರ? ಪ್ರಾದೇಶಿಕ ಇವತ್ತು TDP ಪಕ್ಷ ಆಗಿರಬಹುದು, JDU ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಏನು ಮಾಡ್ಯಾರ? ಸರ್ಕಾರ ರಚನೆ ಮಾಡ್ಯಾರ. ಇಲ್ಲ ಈ TDP ಪಾರ್ಟಿ ಎಷ್ಟು ಅನುದಾನ ಕೇಳ್ತೈತಲ್ಲ, ಈ JDU ಪಾರ್ಟಿ ಎಷ್ಟು ಅನುದಾನ ಕೇಳ್ತ ಅಷ್ಟು ಅನುದಾನ ಕೊಡಲೇಬೇಕು ಅವರು. ಕೊಡಂಗಿಲ್ಲ ಅಂತ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಹೇಳಿದ್ರಪ್ಪ ಅಂದ್ರೆ ಅವ್ರಿಗೇನು ಬೆಂಬಲ ಕೊಟ್ಟಾರಲ್ಲ ಹಿಂತೆಗೆದುಕೊಂಡು ಬಿಡ್ತಾರೆ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಬೇಡಿಕೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ. ಪ್ರಾದೇಶಿಕ ಪಕ್ಷಗಳ ಅಭಿಲಾಷೆಗಳೇನಿದಾವಲ್ಲ ಆ ಅಭಿಲಾಷೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ. ಆ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಅನುದಾನಗಳನ್ನು ಕೊಡುವುದರ ಮುಖಾಂತರ ತನ್ನ ಹಿಡಿತದಲ್ಲಿ ಇಟ್ಟು ಅಂದರೆ ಇದೇ ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಸ್ನೇಹಿತರು. ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾಗವಹಿಸುವುದರಿಂದ ಇಲ್ಲಿ ಪ್ರಾದೇಶಿಕ ಅಸಮಾನತೆ ಏನೈತಲ್ಲ ಅದನ್ನು ನಾವೇನು ಮಾಡ್ಕೊಳ್ಬೋದಪ್ಪ ಅಂದರೆ ಕಡಿಮೆ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಂಶ ಯಾವುದಪ್ಪ ಅಂದರೆ ರಾಷ್ಟ್ರೀಯ ನೀತಿಗಳಾಗಿರಬಹುದು ಮತ್ತು ಯೋಜನೆಗೆ ಸಂಬಂಧಿಸಿದಂಥ ಸಾರ್ವಜನಿಕರ ಅಭಿಪ್ರಾಯಗಳು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸುತ್ತದೆ ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರದ ಗುಣಗಳಲ್ಲಿ 3ನೇ ಗುಣ ಏನೈತಲ್ಲ, ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಯಾವುದಾದರೂ ಒಂದು ಹೊಸ ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಇವತ್ತು ಪ್ರಾದೇಶಿಕ ಪಕ್ಷಗಳಾದ ಒಂದು ಬಳಕ ಅವು ರಾಜ್ಯ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದ್ಕೊಂಡಿರ್ತವೆ. ಈ JDS ಪಕ್ಷ ತೆಗೆದುಕೊಂಡು ನೋಡ್ರಿ, ಕರ್ನಾಟಕ ರಾಜ್ಯದೊಳಗೆ ತನ್ನದೇ ಆಗಿರ್ತಕ್ಕಂಥ ಇವತ್ತು ದಕ್ಷಿಣ ಕರ್ನಾಟಕದೊಳಗೆ ಏನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದ್ಕೊಂಡೈತಿ. ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳೇನಿದಾವಲ್ಲ ತನ್ನ ರಾಜ್ಯದೊಳಗೆ ತನ್ನದೇ ಆಗಿರ್ತಕ್ಕಂಥ ಮತದಾರರನ್ನು ಒಳಗೊಂಡೈತಿ. ಒಂದು ವೇಳೆ ಆ ಮತದಾರರ ವಿರುದ್ಧವಾಗಿ ಏನಾದರೂ ಸರ್ಕಾರ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದರೆ ಆ ಮತದಾರರು ಆ ರಾಜಕೀಯ ಪಕ್ಷದ ಮುಖ್ಯಸ್ಥರಿಗೆ ತಿಳಿಸುವುದರ ಮುಖಾಂತರ ಆ ರಾಜಕೀಯ ಪಕ್ಷದ ಮುಖ್ಯಸ್ಥರೇನಿದಾರಲ್ಲ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಅವರಿಗೆ ತಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ಏನಾದರೂ ಒಂದು ಹೊಸ ಯೋಜನೆಗಳು ಅದು ಪರಿಣಾಮಕಾರಿಯಾಗಿ
ಅಂದರೆ ಜನರಿಗೆ ಅನುಕೂಲವಾಗ್ತಿತ್ತಪ್ಪ ಅಂದ್ರೆ ಅಂತಹ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಕೆಲವೊಂದಿಷ್ಟು ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಸಹಿತ ಏನಪ್ಪ ಅಂದ್ರೆ ಸಾರ್ವಜನಿಕರ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೇನಪ್ಪ ಅಂದ್ರೆ ಇಲ್ಲಿ ಅವಕಾಶ ಕಲ್ಪಿಸಿದಂಗಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಆಡಳಿತದಲ್ಲಿ ವೈವಿಧ್ಯತೆಯನ್ನು ಕಲ್ಪಿಸುತ್ತದೆ ಸ್ನೇಹಿತರೆ. ಆಡಳಿತದಲ್ಲಿ ವೈವಿಧ್ಯತೆಯನ್ನು ಕಲ್ಪಿಸುತ್ತದೆ ಅಂತ ಹೇಳ್ತಾರೆ. ಯಾವ ರೀತಿಯಪ್ಪ ಅಂದರೆ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೇನಪ್ಪ ಮಾನ್ಯತೆ ಕೊಡಲೇಬೇಕು. ಯಾವುದೇ ರಾಜಕೀಯ ಪಕ್ಷಗಳಿಗೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನಮಾನ ಕೊಡೋದು, ಕಡಿಮೆ ಸ್ಥಾನಮಾನ ಕೊಡೋದು, ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳ ಹೊರಗಿಡುವುದು ಈ ರೀತಿ ಮಾಡೋಂಗಿಲ್ಲ. ಇಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡಬೇಕು ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಮುಖ್ಯಸ್ಥರೇನಿದಾರಲ್ಲ ಆ ಪಕ್ಷದ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡುವುದರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನು ಆಲಿಸುವುದರ ಜೊತೆಗೆ ಅಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗ್ತೈತಿ. ಅದಕ್ಕಾಗಿ ಈ ಆಡಳಿತದಲ್ಲಿ ಏನಪ್ಪ ಅಂದ್ರೆ ವೈವಿಧ್ಯತೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಏನಪ್ಪ ಅಂದ್ರೆ ಆಡಳಿತವನ್ನು ಹಂಚಿಕೆ ಮಾಡಿಕೊಡಲಾಗುತ್ತದೆ ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಆಡಳಿತದಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳೇನಿದಾರಲ್ಲ ಅವರು ಏನಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ಪಕ್ಷದ ನಾಯಕರ ಜೊತೆ ಏನು ಮಾಡ್ತಾರೆ ಅಂದರೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಸ್ನೇಹಿತರು. ನೆಕ್ಸ್ಟ್ ಜನರ ನಾಡಿಮಿಡಿತವನ್ನು ಅರಿತು ಉತ್ತಮವಾದ ಆಡಳಿತವನ್ನು ಒದಗಿಸುತ್ತದೆ ಸ್ನೇಹಿತರೆ. ಜನರ ನಾಡಿಮಿಡಿತವನ್ನು ಅರಿತು, ಯಾರ ನಾಡಿಮಿಡಿತ? ಜನರ ನಾಡಿಮಿಡಿತವನ್ನು ಅರಿತು ಉತ್ತಮ ಆಡಳಿತವನ್ನು ಒದಗಿಸುತ್ತದೆ ಯಾವ ಸರ್ಕಾರಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಸ್ನೇಹಿತರೆ. ಇವತ್ತು ಸಮ್ಮಿಶ್ರ ಸರ್ಕಾರ ಇವತ್ತು ರಚನೆ ಮಾಡ್ಕೊಳ್ಬೇಕಪ್ಪ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷದ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತಾರೆ. ಈ ಪ್ರಾದೇಶಿಕ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಮತದಾರರನ್ನು ಒಳಗೊಂಡಿರುತ್ತಾರೆ. ಆ ಪ್ರಾದೇಶಿಕ ಪಕ್ಷದ ಮತದಾರರು ಕೆಲವೊಂದಿಷ್ಟು ಆ ಪ್ರಾದೇಶಿಕ ಪಕ್ಷದ ಮುಖ್ಯಸ್ಥರಿಗೆ ಏನಪ್ಪ ಅಂದರೆ ನೀವು ಈ ರೀತಿ ಯೋಜನೆಗಳ ಜಾರಿಗೆ ತರಬೇಕು, ನೀವು ಈ ರೀತಿ ಕಾರ್ಯಗಳನ್ನು ಮಾಡಬೇಕಂತ ಆ ಮುಖ್ಯಸ್ಥರಿಗೆ ಹೇಳಿದಾಗ ಆ ಪ್ರಾದೇಶಿಕ ಪಕ್ಷದ ಮುಖ್ಯಸ್ಥರು ಏನು ಮಾಡ್ಕೊಳ್ತಾರಪ್ಪ ಅಂದರೆ ರಾಷ್ಟ್ರದ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲ ನಮ್ಮ ರಾಜ್ಯದೊಳಗೆ ನನ್ನ ಮತದಾರರ ಬೇಡಿಕೆ ಈ ರೀತಿ ಐತಿ, ಆ ಬೇಡಿಕೆ ಅನ್ವಯವಾಗಿ ನೀವು ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರಬೇಕಂತ ಹೇಳಿದಾಗ ಆ ಪ್ರಾದೇಶಿಕ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸಲಹೆಗಳೇನಿದಾವಲ್ಲ ಆ ಸಲಹೆಗಳನ್ನು ಎಲ್ಲ ಪಕ್ಷದ ಜೊತೆ ಸ್ವೀಕರಿಸಿ ಏನಪ್ಪ ಅಂದರೆ ಎಲ್ಲ ಪಕ್ಷದ ಜೊತೆ ಚರ್ಚಿಸಿ ಆ ತೀರ್ಮಾನ ಸಲಹೆ ಏನೈತಲ್ಲ ಅದನ್ನು ಜಾರಿಗೆ ತರುವಂಥ ಪ್ರಯತ್ನಗಳು ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಜನರ ನಾಡಿ ಮಿಡಿತವನ್ನು ಅರಿತು ಉತ್ತಮವಾದಂಥ ಆಡಳಿತವನ್ನು ಒದಗಿಸಬಹುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇರುವುದರಿಂದ ಜನರ ಆಯ್ಕೆಗೆ ಅವಕಾಶ ಕಲ್ಪಿಸುತ್ತದೆ ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ನಮ್ಮ ಭಾರತ ರಾಷ್ಟ್ರ ಭವ್ಯ ಭಾರತ ರಾಷ್ಟ್ರ ಏನೈತಲ್ಲ, ಪ್ರಜಾಪ್ರಭುತ್ವ ತತ್ವಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಭಾರತ ರಾಷ್ಟ್ರ ಏನೈತಲ್ಲ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಭಾರತ ರಾಷ್ಟ್ರ ಏನೈತಲ್ಲ, ಈ ಭಾರತ ರಾಷ್ಟ್ರದೊಳಗೆ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದಾವೆ ಸ್ನೇಹಿತರೆ. ಹಲವಾರು ರಾಜಕೀಯ ಪಕ್ಷಗಳು ಸುಮಾರು 6 ರಾಷ್ಟ್ರೀಯ ಪಕ್ಷಗಳದಾವ ಅಂತ ಹೇಳಿದ್ದು ನಾನು. ಸುಮಾರು 58 ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಭಾರತ ರಾಷ್ಟ್ರ. ಇಲ್ಲೇನಪ್ಪ ಅಂದ್ರೆ ನಮ್ಮ ಭಾರತ ರಾಷ್ಟ್ರದೊಳಗಿರ್ತಕ್ಕಂಥ ನಾಗರಿಕರಿಗೆ ಅಂದರೆ ಮತದಾರರ ಪ್ರಭುಗಳೇನಿದಾರಲ್ಲ ನಮ್ಮ ಪ್ರಜಾಪ್ರಭುತ್ವದ ದೈವವಾಣಿಯಾಗಿರ್ತಕ್ಕಂಥ ನಮ್ಮ ಮತದಾರ ಪ್ರಭುಗಳೇನಿದಾರಲ್ಲ ಈ ಮತದಾರರ ಪ್ರಭುಗಳು ಯಾವ ಪಕ್ಷ ಅವರಿಗೆ ಇಷ್ಟ ಆಗ್ತೈತಿ, ಯಾವ ಪಕ್ಷದ ಪ್ರಣಾಳಿಕೆಗಳು ಅವರಿಗೆ ಇಷ್ಟ ಆಗ್ತೈತಿ, ಯಾವ ಪಕ್ಷದ ಕಾರ್ಯವೈಖರಿಗಳು ಅವರಿಗೆ ಇಷ್ಟ ಆಗ್ತೈತಿ ಅಂತಹ ಪಕ್ಷವನ್ನು ಮುಕ್ತವಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಸ್ನೇಹಿತರೆ.
ಇವತ್ತು ತನ್ನ ನನ್ನ ಆತ್ಮಸಾಕ್ಷಿಗೆ ಇವತ್ತು ಜೆ ಡಿ ಎಸ್ ಪಕ್ಷದ ವಿಚಾರಗಳು ಸರಿ ಅನ್ನಿಸಿದಪ್ಪ ಅಂದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕ್ಬೋದು ನಾನು. ಜೆ ಡಿ ಎಸ್ ಪಕ್ಷ ಬೇಡಪ್ಪ, ಅದೊಂದು ಕುಟುಂಬ ರಾಜಕೀಯ ಪಕ್ಷ ಇತ್ತಂತ ನಾ ಹೇಳ್ಕೊಂಡು ಇಲ್ಲ ನಾ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕ್ಬೇಕಂತ ಮಾಡಿದಪ್ಪ, ಬಿ ಜೆ ಪಿ ಪಕ್ಷಕ್ಕಾದ್ರೆ ಓಟ್ ಹಾಕ್ಬೋದು. ಅಂದ್ರೆ ಬಿ ಜೆ ಪಿ ಕಾರ್ಯವೈಖರಿಗಳು ನನ್ನ ಮನಸ್ಸಿಗೆ ಸರಿ ಅನ್ನಿಸ್ಬೇಕು, ನನ್ನ ಮನಸ್ಸಿಗೆ ಸರಿ ಅನ್ನಿಸ್ಬೇಕು. ಅವಾಗೇನು ಮಾಡ್ಕೊಳ್ಬೋದು, ನಾನು ಬಿ ಜೆ ಪಿ ಪಕ್ಷಕ್ಕಾದ್ರೂ ಓಟ್ ಹಾಕ್ಬೋದು. ನನಗೆ ಜೆ ಡಿ ಎಸ್ನೂ ಬೇಡ, ನನಗೆ ಬಿ ಜೆ ಪಿನೂ ಬೇಡ, ಜೆ ಡಿ ಎಸ್ನೂ ಬೇಡ, ಬಿ ಜೆ ಪಿನೂ ಬೇಡ, ನಾ ಕಾಂಗ್ರೆಸ್ಗೆ ಹಾಕ್ತೀನಪ್ಪ ಅಂದ್ರೆ ಕಾಂಗ್ರೆಸ್ಗೂ ಹಾಕ್ಕೊಳ್ಬೋದು. ಆ ಕಾಂಗ್ರೆಸ್ನ ಪ್ರಣಾಳಿಕೆಗಳಾಗಿರ್ಬೋದು, ಕೆಲವೊಂದಿಷ್ಟು ಪಕ್ಷದ ಕಾರ್ಯವೈಖರಿಗಳಾಗಿರ್ಬೋದು, ಅವರು ತಂದಿರತಕ್ಕಂಥ ಯೋಜನೆಗಳಾಗಿರ್ಬೋದು, ಅವರು ತಂದಿರತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಅವರು ತಂದಿರತಕ್ಕಂಥ ಹೊಸ ಶಾಸನಗಳಾಗಿರ್ಬೋದು, ಆಡಳಿತ ವ್ಯವಸ್ಥೆಗಳಾಗಿರ್ಬೋದು, ನಮ್ಗೆ ಸರಿ ಅನ್ನಿಸ್ತಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ನಾವು ಓಟ್ ಹಾಕ್ಬೋದು. ನನಗೆ ಜೆ ಡಿ ಎಸ್ನೂ ಬೇಡ, ಬಿ ಜೆ ಪಿನೂ ಬೇಡ, ಕಾಂಗ್ರೆಸ್ನೂ ಬೇಡಪ್ಪ, ನಾ ಎ ಪಿ ಪಾರ್ಟಿ. ಕಸಬಾರ್ಗಿ ಚಿಹ್ನೆ ಐತಿ, ಎ ಪಿ ಪಾರ್ಟಿ ಯಾವುದೈತಿ, ಕಸಬಾರ್ಗಿ ಚಿಹ್ನೆ. ಇಲ್ಲಿ ಕಾಂಗ್ರೆಸ್ದು ಹಸ್ತ ಕೈ ಚಿಹ್ನೆ, ಬಿ ಜೆ ಪಿದೇನಪ್ಪ ಕಮಲದ ಚಿಹ್ನೆ, ಜೆ ಡಿ ಎಸ್ದೇನಪ್ಪ ತೆನೆ ಹೊತ್ತ ಮಹಿಳೆ ಚಿಹ್ನೆ, ನಮ್ಮ ಎ ಪಿದು ಯಾವುದಪ್ಪ ಕಸಬಾರ್ಗಿ ಚಿಹ್ನೆ ಅಂತ ನೋಡ್ಬೋದು ನಾವು. ಯಾವ ಚಿಹ್ನೆ? ಕಸಬಾರ್ಗಿ ಚಿಹ್ನೆ. ಇಲ್ಲೇನಪ್ಪ ಅಂದ್ರೆ ಈ ಎ ಪಿ ಪಾರ್ಟಿದು ಪಕ್ಷದ ವಿಚಾರಗಳು ನನ್ನ ಸರಿ ಅನ್ನಿಸಿದವಪ್ಪ ಅಂದ್ರೆ, ಅವರ ಪ್ರಣಾಳಿಕೆಗಳು ನನ್ನ ಸರಿ ಅನ್ನಿಸ್ತವಪ್ಪ ಅಂದ್ರೆ, ಅವ್ರ ಕಾರ್ಯವೈಖರಿಗಳು ನನ್ನ ಸರಿ ಅನ್ನಿಸ್ತವಪ್ಪ ಅಂದ್ರೆ, ಅವಾಗ ನಾ ಏನು ಮಾಡ್ಕೊಳ್ಬೋದು, ಎ ಪಿ ಪಾರ್ಟಿಗಾದು ಇಲ್ಲೇನು ಮಾಡ್ಬೋದು, ಮತದಾನ ಮಾಡ್ಬೋದು. ಇಲ್ಲೇನಪ್ಪ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವುದರಿಂದ ಇಲ್ಲಿ ಜನರ ಆಯ್ಕೆ ಏನಾಗಿರುತ್ತೆ, ವಿಶಾಲವಾಗಿರ್ತೈತಿ. ಅಂದ್ರೆ ಏನಪ್ಪ, ಅವ್ರಿಗೆ ಯಾವ ಆಯ್ಕೆ ಅಂದ್ರೆ ಅವ್ರಿಗೆ ಯಾವ ಪಕ್ಷ ಸೂಕ್ತ ಅನ್ನಿಸ್ತೈತಲ್ಲ, ತನ್ನ ಆತ್ಮಸಾಕ್ಷಿಗೆ ಸರಿ ಅನಿಸಿರ್ತಕ್ಕಂಥ ಪಕ್ಷವನ್ನು ಏನು ಮಾಡ್ಕೊಳ್ತಾರೆ, ಮುಕ್ತವಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಒಳಗೊಂಡಂತೆ, ಯಾವ ಸರ್ಕಾರದಲ್ಲಿ? ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಒಳಗೊಂಡಂತೆ ಯಾವುದೇ ಮಂತ್ರಿಯು ದಬ್ಬಾಳಿಕೆಯಿಂದ ವರ್ತಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದೊಳಗಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರು ಏನದಾರಲ್ಲ, ಈ ಪ್ರಧಾನಮಂತ್ರಿಯವರು ಒಳಗೊಂಡಂತೆ ಯಾವುದೇ ಮಂತ್ರಿ ದಬ್ಬಾಳಿಕೆಯಿಂದ ವರ್ತಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಇವತ್ತು ಪ್ರಧಾನಮಂತ್ರಿಯವರು ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸಲಿಲ್ಲಪ್ಪ ಅಂದ್ರೆ, ಅವ್ರಿಗೆ ಯಾವುದೇ ರೀತಿ ಸ್ಥಾನಮಾನ ಕೊಡಲಿಲ್ಲಪ್ಪ ಅಂದ್ರೆ, ಅವ್ರಿಗೆ ಯಾವುದೇ ರೀತಿ ಅವಕಾಶಗಳನ್ನು ಕೊಡಲಿಲ್ಲಪ್ಪ ಅಂದ್ರೆ, ಆ ಸಂದರ್ಭದೊಳಗೆ ಕೊಡಂಗಿಲ್ಲೋ ನಿಮ್ಗೆ ನಾ ಅವಕಾಶ, ನಿಮ್ಗೆ 10,000 ಕೋಟಿ ಬೇಕಾ ಅನ್ನೋದಾನ, 10,000 ಕೋಟಿ ಕೊಡಂಗಿಲ್ಲ, ನಾ 10,000 ಕೋಟಿ ಕೊಡಂಗಿಲ್ಲ, ನಿಮ್ಗೆ ಭಾಳ ಆದರೆ ಎಷ್ಟು ಕೊಡ್ತೀನಿ ನಾನು, ಒಂದು 5,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು. ಎಷ್ಟು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ? 5,000 ಕೋಟಿ ಕೊಡ್ತೀನಿ ಅಂತ. ಅವಾಗ ಕೆಲವೊಂದಿಷ್ಟು ಅಂದರೆ ಅವ್ರ ಮ್ಯಾಗೇನಪ್ಪ ದಬ್ಬಾಳಿಕೆ ಮಾಡೋಂಗಿಲ್ಲ. ಅವ್ರ ಜೋಡಿ ಏನು ಮಾಡ್ಬೋದು ನೀವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದು, ಇಲ್ಲ ಈ ಸಲ ನಿಮ್ಗೆ 10,000 ಕೋಟಿ ಬೇಡ, ಯಾಕಪ್ಪ ಎಲ್ಲ ರಾಜ್ಯಗಳಿಗೆ ನಾ ಹಂಚಿಕೆ ಮಾಡಬೇಕು, ಈ ಸಲ ನೀವೇನು ಮಾಡಿರಿ 5,000 ಕೋಟಿ ತೊಗೊಳ್ರಿ, ನೆಕ್ಸ್ಟ್ ನಿಮಗೆ ಇನ್ನೊಂದು ಯಾವುದಾದ್ರೂ ಒಂದು ಕೆಲವೊಂದಿಷ್ಟು ಯೋಜನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಕಾರ್ಯಕ್ರಮಗಳೇನಪ್ಪ ನಿಮ್ಮ ರಾಜ್ಯದೊಳಗೆ ನಾವು ಘೋಷಣೆ ಮಾಡೋಣ, ಅಲ್ಲಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡೋಣ. ಅವ್ರ ಜೊತೆ ಏನಪ್ಪ ಅನ್ಯೂನ್ಯತೆಯಿಂದ ಒಳಗೊಂಡಿರ್ಬೇಕು. ಇಲ್ಲ ನಾ ಕೊಡಂಗಿಲ್ಲ ನೋಡು, ನಮ್ಮ ಜೊತೆ ಇರ್ತಿ ಅಂದ್ರೆ ಇರೋ, ಇಲ್ಲಪ್ಪ ನೀವು ಪಕ್ಷಕ್ಕೆ ನಮಗೇನು ಬೆಂಬಲ ಕೊಟ್ಟಲ್ಲ ಸಾಕು, ನೀವು ಹಿಂದೆ ತೆಗೆದುಕೊಂಡಂತ ಏನಪ್ಪ ಅಂದ್ರೆ ಈ ರೀತಿ ದಬ್ಬಾಳಿಕೆಯಿಂದ ವರ್ತನೆ ಮಾಡೋಂಗಿಲ್ಲ. ದಬ್ಬಾಳಿಕೆಯಿಂದ ವರ್ತನೆ ಮಾಡೋದು ಸರ್ಕಾರ ಬಿದ್ದೋಗ್ಬಿಡ್ತೈತಿ, ಸರ್ಕಾರ ಏನಾಗ್ಬಿಡ್ತೈತಿ, ಬಿದ್ದೋಗ್ಬಿಡ್ತೈತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂತ್ರಿಗಳ ಸಹಿತ ದಬ್ಬಾಳಿಕೆಯಿಂದ ವರ್ತಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಮಂತ್ರಿಗಳ ಸಹಿತ ಏನಪ್ಪ ಅಂದ್ರೆ ದಬ್ಬಾಳಿಕೆಯಿಂದ ವರ್ತಿಸಲು ಸಾಧ್ಯವಿಲ್ಲ. ಇವತ್ತು ಮಂತ್ರಿಯವರು ಇವತ್ತು ಯಾವುದಾದ್ರೂ ಒಬ್ಬ ಎಂ ಪಿ, ನಮ್ಮ ವಿಜಯಪುರ ಎಂ ಪಿ ಯಾರದಾರ, ರಮೇಶ್ ಜಿಗಜಿಣಗಿ ಅವರು ಅದಾರ. ರಮೇಶ್ ಜಿಗಜಿಣಗಿ ಯಾವುದಾದ್ರೂ ಒಬ್ಬ ಮಂತ್ರಿ ಬಳಿ ಹೋಗಿ, ಎಲ್ಲ ನಮ್ಮ ವಿಜಯಪುರಕ್ಕೇನಪ್ಪ ಇಷ್ಟು ಅನುದಾನ ಬೇಕು, ಕೊಡಬೇಕು ನಮಗೆ ಅಂತ ವಿಜಯಪುರದ ಎಂ ಪಿ ಅಂದರೆ ಸಂಸದರು ಏನಪ್ಪ ಅಂದ್ರೆ ಒಬ್ಬ ಮಂತ್ರಿಯ ಬಳಿ ಹೋಗಿ ಏನಪ್ಪ ಅಂದ್ರೆ ಅಲ್ಲಿ ಅನುದಾನಕ್ಕೆ ಕೇಳ್ತಾರೆ, ನೀ ಯಾರು ನಿನಗೆ ಅನುದಾನ ಕೊಡೋಂಗಿಲ್ಲನೋ, ಈ ರೀತಿ ಏನಪ್ಪ ಅವ್ರ ಜೋಡಿ ಅನುಚಿತ ವರ್ತನೆ ಮಾಡೋಂಗಿಲ್ಲ. ಹೌದಾ, ವಿಜಯಪುರ ಎಂ ಪಿ ಅವರು ಬಂದಾರಪ್ಪ, ಅವರಿಗೆ ಕೆಲವೊಂದಿಷ್ಟು ಸ್ಥಾನಮಾನಕ್ಕೆ ಕೊಡಬೇಕು. ಹೌದಾ, ನಿಮಗೇನಪ್ಪ ಎಷ್ಟು ಅನುದಾನ ಬೇಕು, ನಮಗೊಂದು 5,000 ಕೋಟಿ ಬೇಕು, ನಾವು ವಿಜಯಪುರ ಅಭಿವೃದ್ಧಿ ಮಾಡಬೇಕಂತ ವಿಚಾರ ಮಾಡೀನಿ, ಇಷ್ಟು ದಿನ ಅಭಿವೃದ್ಧಿ ಮಾಡಿಲ್ಲ, ಇನ್ನು ಮುಂದಾದರೆ ಅಭಿವೃದ್ಧಿ ಮಾಡಬೇಕಂತ ವಿಚಾರ ಮಾಡೀನಿ
ಅಂತ ಅಂದ್ಕೊಂಡು ಅಲ್ಲೇನು ಮಾಡ್ತಾರಪ್ಪ 5,000 ಕೋಟಿ ಕೇಳಿದಾಗ ಅವ್ರ ಜೋಡಿ ಏನಪ್ಪ ಅನ್ಯೂನ್ಯತವಾಗಿ ಮಾತಾಡಬೇಕು. ಅನ್ಯೂನ್ಯತವಾಗಿ ಹೌದಾ ನಿಮ್ಗೆ 5,000 ಕೋಟಿ ಬೇಕಾ, ಸರ್ಕಾರದ ವ್ಯವಸ್ಥೆಯ ಬಗ್ಗೆ ಅವರಲ್ಲಿ ಮನಮುಟ್ಟುವಾಗಿ ಹೇಳಬೇಕು. ಹೌದು ನಮ್ಮಲ್ಲಿ ಸರ್ಕಾರ ಬಳಿ ಇಷ್ಟು ದುಡ್ಡು ಐತಿ, ಕೆಲವೊಂದಿಷ್ಟು ರಾಜ್ಯಗಳಿಗೆ ನಾವು ಇಷ್ಟು ಅನುದಾನ ಕೊಟ್ಟಿದ್ದೆವು. ಈ ರೀತಿ ಏನಪ್ಪ ಅಂದ್ರೆ ಅನ್ಯೂನ್ಯತವಾಗಿ ಮಾತಾಡುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಬೇಕು. ಇಲ್ಲ 5,000 ಕೋಟಿ ಅಷ್ಟು ಕೊಡೋದಾಗಲ್ಲ ನಮ್ಮ ಕೈಲಿ, ಈ ರೀತಿ ದಬ್ಬಾಳಿಕೆಯಿಂದ ಅನುಚಿತ ವರ್ತನೆ ಮಾಡೋಂಗಿಲ್ಲ ಅಲ್ಲಿ. ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಪ್ರತಿಯೊಬ್ಬರ ಮಾತಿಗೂ ಮನ್ನಣೆ ಇರ್ತೈತಿ. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಮೈತ್ರಿಕೂಟದ ಪಕ್ಷಗಳು ಯಾವ್ಯಾವ, ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿಕೂಟದ ಪಕ್ಷಗಳು ಯಾವ್ಯಾವ ಅದಾವಲ್ಲ ಆ ಪಕ್ಷದ ಪ್ರತಿಯೊಬ್ಬರ ಮಾತಿಗೆ ಏನಪ್ಪ ಅಂದ್ರೆ ಮನ್ನಣೆಯನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಯಾವುದೇ ಒಬ್ಬ ಪ್ರಧಾನಮಂತ್ರಿನೂ ಅಸಭ್ಯ ವರ್ತನೆಯಿಂದ ಅವ್ರ ಜೊತೆ ಒಡನಾಟವನ್ನು ಹೊಂದುವುದಾಗಿರ್ಬೋದು ಅಥವಾ ಅನುಚಿತ ವರ್ತನೆ ಮಾಡೋಂಗಿಲ್ಲ, ದಬ್ಬಾಳಿಕೆಯಿಂದ ವರ್ತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತು ಮಂತ್ರಿಗಳು ಸಹಿತ ಏನಪ್ಪ ಅಂದ್ರೆ ದಬ್ಬಾಳಿಕೆಯಿಂದ ವರ್ತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ದಬ್ಬಾಳಿಕೆಯಿಂದ ವರ್ತನೆ ಮಾಡಾಕತ್ರಪ್ಪ ಕೊಟ್ಟಿರ್ತಕ್ಕಂಥ ಬೆಂಬಲ ಏನು ಮಾಡ್ತಾರೆ, ಹಿಂತೆಗೆದುಕೊಂಡು ಬಿಡ್ತಾರೆ. ಹಿಂತೆಗೆದುಕೊಂಡ್ರೆ ಸರ್ಕಾರ ಏನಾಗ್ಬಿಡ್ತೈತಿ, ಬಿದ್ದು ಹೋಗಿಬಿಡ್ತೈತಿ. ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಸ್ಥಾನಮಾನನೂ ಹೋಗ್ತೈತೆ, ಆ ಮಂತ್ರಿಗಳಿಗೆ ಕೆಲವೊಂದಿಷ್ಟು ಘಟಾನುಘಟಿ ಸ್ಥಾನ ಏನು ಕೊಟ್ಟರೆ ಅವನು ಸಹಿತ ಬಿದ್ದು ಹೋಗಿಬಿಡ್ತೈತೆ. ಅದಕ್ಕಾಗಿ ಇಲ್ಲೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾವುದೇ ರೀತಿ ಏನಪ್ಪ ಅಂದ್ರೆ ದಬ್ಬಾಳಿಕೆಯಿಂದ ವರ್ತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇಲ್ಲಿಗೆ ಏನಪ್ಪ ಅಂದ್ರೆ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.